ಈ ಬಿಡಿಎಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಬಿಡಿಎಗೆ ಹೋಗಿ ಏನಾದರೂ ಕೆಲಸಗಳು ಆಗಬೇಕು ಅಂದ್ರೆ ದುಡ್ಡು ಕೊಟ್ರೆ ಮಾತ್ರ ಕೆಲಸಗಳು ಆಗುತ್ತೆ ಅನ್ನುವಂಥ ಗಂಭೀರ ಆರೋಪ. ದ್ವಿತೀಯ ದರ್ಜೆ ಸಹಾಯಕ ಈ ರೀತಿ ಹಣ ವಸೂಲಿ ಮಾಡೋದಕ್ಕೆ ಇಳಿದು ಬಿಟ್ಟಿದ್ದಾರಂತೆ. ಟೌನ್ ಪ್ಲಾನಿಂಗ್ ದ್ವಿತೀಯ ದರ್ಜೆ ಸಹಾಯಕ ವಿಡಿಯೋದಲ್ಲಿ ಕೂಡ ಅದು ಲಾಕ್ ಆಗಿದೆ. ಆತ ಲಂಚ ಕೇಳೋದು, ಸಾರ್ವಜನಿಕರ ಬಳಿ ಹಣ ವಸೂಲಿ ಮಾಡುವಂತಹ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಕೆಲಸ ಮಾಡಿಕೊಡೋದಕ್ಕೆ ಹಣ ಪಡೆದಿದ್ದಾರಂತೆ ದ್ವಿತೀಯ ದರ್ಜೆಯ ಸಹಾಯಕ ಆನಂದ್. ಸಾರ್ವಜನಿಕರ ಮೊಬೈಲ್ನಲ್ಲಿ ಆನಂದ್ ಹಣ ಪಡೆದುಕೊಳ್ತಾ ಇರುವಂತಹ ವಿಡಿಯೋನ ಸೆರೆ ಹಿಡಿಯಲಾಗಿದ್ದು, ಸುಮಾರು ವರ್ಷಗಳಿಂದ ಒಂದೇ ಹಾಟ್ ಸೀಟಲ್ಲಿ ಠಿಕಾಣಿ ಹೂಡ್ಬಿಟ್ಟಿದ್ದಾನಂತೆ ಆನಂದ್. ಯಾಕಂದ್ರೆ ಇಷ್ಟೆಲ್ಲ ಲಂಚ ಸಿಗುತ್ತಲ್ಲ, ಹಾಗಾಗಿ ಅಲ್ಲಿ ಲಂಚ ಕೊಟ್ಟು ಇದೇ ಸೀಟನ್ನ ಗಟ್ಟಿ ಮಾಡ್ಕೊಂಡಿದ್ದಾನೆ ಅನ್ನೋ ಒಂದು ಆರೋಪ. ನಕ್ಷೆ ಎನ್ಒಸಿ ಕೊಡಿಸೋದಕ್ಕೆ ಇರುವಂತಹ ನಿಯಮಗಳಿದ್ರೂ ಕೂಡ ಆ ನಿಯಮಗಳನ್ನು ಮೀರಿ ಲಂಚ ಕೊಟ್ಟರೆ ಮಾತ್ರ ಕೆಲಸಗಳು ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಸಾರ್ವಜನಿಕರ ಮುಂದೆ ಈತ ಇಡ್ತಾನಂತೆ. ದೂರು ಬಂದ ಹಿನ್ನೆಲೆ ಬೇರೆ ವಿಭಾಗಕ್ಕೆ ಆನಂದನ್ನ ವರ್ಗಾವಣೆ ಕೂಡ ಮಾಡಲಾಗಿತ್ತು. ಬಟ್ ತನ್ನ ಪ್ರಭಾವ ಬಳಸಿ ಮತ್ತೆ ಅದೇ ಜಾಗಕ್ಕೆ ಆನಂದ್ ಬಂದು ಕೂತ್ಕೊಂಡಿದ್ದಾನಂತೆ. ಕೋಟಿಗಟ್ಟಲೆ ಆಸ್ತಿ, ಮೈತುಂಬ ಚಿನ್ನ ಧರಿಸಿ ಶೋಕಿ ಮಾಡೋ ಶೋಕಿಲಾಲ ಆನಂದ್ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ.